ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲ? ಹೊಂಬಳೆ ಸಿರಿ ಲಾಗ್ಸ್ಗೆ ಸ್ವಾಗತ. ಸಿಂಪಲ್ಲಾಗಿ ನಾನಿವತ್ತು ಒಂದು ಸಾಂಬಾರನ್ನು ಹೇಳ್ಕೊಡ್ತೇನೆ. ಇದು ದೇವಸ್ಥಾನದಲ್ಲಿ, ಮದುವೆ ಮನೆಯಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದಂತ ನಾನಿವಾಗ ವಿವರವಾಗಿ ತೋರಿಸ್ತೇನೆ. ಇದು ತುಂಬ ರುಚಿಯಾಗಿರ್ತದೆ. ಈ ಸಾಂಬಾರಿದ್ದರೆ ನಮಗೆ ಒಂದು ಮುಷ್ಟಿ ಅನ್ನ ತುಂಬಾ ಸೇರ್ತದೆ. ನಾನು 1 ಕಪ್ ಆಗೋಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ತೊಗರಿ ಬೇಳೆನ ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ 3 ವಿಸಲ್ ಕೂಗಿಸ್ಕೊಳ್ಳಿ. ಹಾಗೆ ನಾನು ಒಂದು ಪಾತ್ರೆಗೆ ನೀರಿಟ್ಕೊಂಡು ಅದಕ್ಕೆ ನಾನು ತರಕಾರಿ, ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ನಾನು ಬೀನ್ಸು, ಕ್ಯಾರೆಟು, ಹಾಗೆ ನವಿಲುಕೋಸು, ನುಗ್ಗೆಕಾಯಿ ಮತ್ತು ಸೌತೆಕಾಯಿ ಇಷ್ಟನ್ನು ನಾನು ಎಲ್ಲವನ್ನು ಒಂದೇ ಸರಿ ಬೇಯಿಸ್ಕೊತಾ ಇಲ್ಲ. ಫಸ್ಟು ಎಲ್ಲ ತರಕಾರಿ ಹಾಕಿದ್ದೀನಿ. ಸೌತೆಕಾಯಿ ಮತ್ತು ನುಗ್ಗೆಕಾಯಿನ ನಂತರ ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನಷ್ಟು ನಾನು ಕೊತ್ತಂಬರಿ, ಧನಿಯಾ ಹಾಕ್ಕೊಂಡಿದ್ದೇನೆ. 2 ಸ್ಪೂನು. ಅದಕ್ಕೆ 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ನಾನು ಸಾಸಿವೆನ ತೊಗೊಂಡಿದ್ದೇನೆ. ಹಾಗೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದು ಯಾವುದನ್ನು ನಾನು ಹುರ್ಕೊಂಡಿಲ್ಲ, ಎಲ್ಲ ಹಸಿ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ತೊಗೊಂಡಿದ್ದೇನೆ. ಹಾಗೆ ನಾನು ಅದಕ್ಕೆ 4ರಿಂದ 5 ಏಸಳು ಅಷ್ಟು, ಅಂದರೆ ನಾವು ಕಡ್ಡಿ ಹೇಳ್ತೇವಲ್ಲ, 2 ಕಡ್ಡಿ ಅಥವಾ 4 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಕೊಂಡಿದ್ದೇನೆ, ಬೇವಿನ ಸೊಪ್ಪನ್ನು. ಹಾಗೆ 4ರಿಂದ 5 ಒಣಮೆಣಸನ್ನು ಬೇಕಾದರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು, ಇಲ್ಲ ಹಸಿ ಬೇಕಾದರೂ ಹಾಕ್ಬೋದು. ನಾನು ಹಸಿನೇ ಹಾಕ್ಕೊಂಡಿದ್ದೇನೆ. ಕಾಯಿ ಸಹ ಅಷ್ಟೇ, 1 ಕಡಿ, ಅಂದರೆ 1 ಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿನ ಹಾಕ್ಕೊಂಡಿದ್ದೇನೆ ತುರಿದು. ಇದನ್ನು ಬೇಕಾದರೆ ನೀವು ಫ್ರೈ ಮಾಡಿಕೊಂಡು ಸಹ ಹಾಕಬಹುದು. ನಾನೀಗ ಅವಾಗ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸಣ್ಣಗೆ ರುಬ್ಕೊಳ್ತೇನೆ. ಆವಾಗ ಈಚೆಗೆ ಬೆಂದಿರುವಂಥ ತರಕಾರಿಗೆ ಒಂದು ಲಿಂಬೆ ಗಾತ್ರಕ್ಕಿಂತ ಸಣ್ಣದು ನೀರಿನಲ್ಲಿ ನೆನೆಸಿರುವಂಥ ಹುಳಿನ ಚೆನ್ನಾಗಿ ಉಜ್ಜಿ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ತರಕಾರಿ ಬೆಂದಾದಮೇಲೆ ಹುಳಿ ಹಾಕಿದ ಮೇಲೆ ಸ್ವಲ್ಪ ಹುಳಿ ಹಿಡಿಬೇಕು ಎಲ್ಲ ತರಕಾರಿಗೆ. ನಂತರ ನಾವು ಚೆನ್ನಾಗಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಬೆರೆಸ್ಕೊಂಡಿದ್ದೇನೆ. ಚೆನ್ನಾಗಿ ಮಸಾಲೆ ಬೆರೆಸ್ಕೋಬೇಕು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ರೀತಿಯಂಥ ವಿಡಿಯೋನ ಹಾಕಿದ್ದೀನಿ, ಆ ವಿಡಿಯೋನ ಸಹ ನೋಡಿ. ಬೆಂದಿರುವಂತಹ ಬೇಳೆನ ಹಾಕ್ಕೊಂಡಿದ್ದೇನೆ. ಬೇಕಾದರೆ ಮ್ಯಾಶ್ ಮಾಡಿ ಹಾಕಿದರೆ ಇನ್ನೂ ಸಾಂಬಾರು ಗಟ್ಟಿಯಾಗಿ ಬರ್ತದೆ. ನಾನು ಹಾಗೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿ ಕುದಿ ಬರಬೇಕು. ಯಾವತ್ತೂ ಸಾಂಬಾರು ಸಾರು ಚೆನ್ನಾಗಿ ಕುದಿ ಬಂದಷ್ಟು ತುಂಬ ಟೇಸ್ಟಿಯಾಗಿರ್ತದೆ. ಚೆನ್ನಾಗಿ ಕುದಿ ಬರಬೇಕು. 4-5 ಕುದಿ ಚೆಂದ ಬಂದ ನಂತರ ನಾನು ಅದಕ್ಕೆ ಬೆಲ್ಲನ ಹಾಕ್ತೇನೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಎಲ್ಲ ಥರದ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ತಿಳಿಸಿ. ನೋಡಿ, ನಾನಿವಾಗ ಬೆಲ್ಲ ಹಾಕಿದ್ದೇನೆ. ತುಂಬ ಚೆನ್ನಾಗಿದೆ. ನಾನು ದೇವಸ್ಥಾನದ ಟೊಮೆಟೊ ಸಾರಿನ ವಿಡಿಯೋ ಹಾಕಿದ್ದೇನೆ. ತುಂಬ ಜನ ಇಷ್ಟಪಟ್ಟು ನೋಡಿದ್ದಾರೆ. ನೀವು ಸಹ ನೋಡಿ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅಂತೇಳಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಸಹ ನೋಡ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಬರಬೇಕು, ದಪ್ಪ ಬರಬೇಕು. ಇದಕ್ಕೊಂದು ಒಗ್ಗರಣೆ ಹಾಕೋಣ. ನಾನು ಚೆನ್ನಾಗಿ ಎಣ್ಣೆನ ಬಿಸಿ ಮಾಡಿ ಕೆಳಗಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸಣ್ಣ ಮೆಣಸು, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, ಸಾಸಿವೆ, ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಅದು ಸ್ವಲ್ಪ ಇದಾದಮೇಲೆ, ಸ್ವಲ್ಪ ತಣ್ಣಗಾದ್ಮೇಲೆ ನಾನು ವಾಪಸ್ಸು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಗ್ಯಾಸ್ ಹಚ್ಚಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಒಂದೇ ಸರಿ ಗ್ಯಾಸ್ ಹಚ್ಚಿ ಎಣ್ಣೆ ಬಿಸಿ ಆದಮೇಲೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿ ಒಗ್ಗರಣೆ ಕೊಡ್ಬೋದು. ಕೆಲವೊಮ್ಮೆ ಕೆಲವು ವಸ್ತುಗಳು ಕತ್ತೋಗ್ತದೆ. ಹಾಗಾಗಿ ನಾನು ಫಸ್ಟು ಎಣ್ಣೆ ಕಾಸ್ಕೊಂಡು ನಂತರ ಅದನ್ನೆಲ್ಲ ಹಾಕಿದ್ದೇನೆ. ನೋಡಿ ಸ್ನೇಹಿತರೆ, ಈಗ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕದಡಿ ಉಪ್ಪು ಎಲ್ಲ ನೋಡ್ಕೊಳ್ಳಿ ರುಚಿಗೆ. ಚೆನ್ನಾಗಿರುವಂಥ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು. ಕಮೆಂಟ್ ಮಾಡಿ ಹೇಗಿದೆ ಅಂತ.